ಹೇಳ್ತಾನೆ ಕೇಳಿಲ್ಲ. ನಮ್ಮ ಮನ್ಯಾಗ 4 ಮಂದಿ ತಲಿ ಕೆಟ್ಟಾರದಾರ. ಒಂದ ಕುಡ್ದೋದ್ರೆ ಆಡ್ತತೆ, ಒಂದ ತಲಿ ಕೆಟ್ಟಾರಂಗ ಅಡ್ಡಾಡ್ತತೆ, ಒಂದ ಹೊಲ ಹೊಲ ಅಂತ ಸಾಯ್ತೈತಿ. ಹಿಂಗಾಗಿ ಅಡ್ಡಾಡಿ ನೈಟ್ ನಂತರ ಬರ್ತಾವ, ಸುತ್ತಾವ ಹೋಗ್ತಾವ. ಆದ್ರ ಈ ಪ್ರೀತಿ ಪ್ರೇಮಕ್ಕ ಓಮಿಲ್ಲದ ಮನಸ್ಸ ಮೈ ಎಲ್ಲ ಜುಮ್ಮ ಹಿಡ್ಕೊಂಡ ಆ ಸುಂದರಿ ಒಂದ ಕೆಲಸ ಮಿಸ್ ಆಗಾಕತೈತಿ. ಆಗ್ಲಿ ನೋಡು ತನ ನೋಡಿ ಆಕಿಗೆ ಒಂದು ಎಮೋಷನ್ ಇಂಜೆಕ್ಷನ್ ಕೊಟ್ರ ಆತ. ನಮ್ಮ ಚಿಕ್ಕೊಂಬಿ ಹುಡುಗರು ಹಗರಿಲ್ಲ, ತಿನ್ನಾಕ ಕೊಡ್ತಾರ ಬೆಲ್ಲ, ಅಡ್ಡದ ಆಸೆ ನನಗಿಲ್ಲ, ನಮ್ಮ ಹನುಮಂತ ಕಾಲ ಹೋಗಿ ಹಂತಿ ಎದ್ದು ತಿರುಗಿ ಮೈಯೆಲ್ಲ ಬೆಚ್ಚಗಾಗೈತಿ. ಬಾಬಾ ಹಿಡಿದ ಕಟ್ಟು ಚುಚ್ಚು ಬಾರುವಾಗ ನೀ ಯಾಕ ಚಿಂತೆ ಮಾಡಿ ಹತ್ತಿ ತಿರುಗ್ತೀರಿ. ಮೊದಲ ತಾಯಿ ನಿಮ್ ಕೈ ಹೇಳಬಾಡಿ ಮಾಡ್ತಾನೆ. ವಾ ಕಟ್ಟು ಚುಚ್ಚು ಬಾರ ಏ ಸುಮ್ರು ನೀ ಬಾಳ ಅಡಿಗಾಡ್ಬಾರ ಗಟ್ಟಿಗೆ ನಿಂದ ಹಿಂಗ ಕಾಟ ಮಾಡಿ ಕುದುರೆ ಹಂಗ ಅಂತ ಒದ್ದಾಡಿದ್ರ ನನಗೆ ಹೆಂಗ ಆಗತ್ಲಿ. ಕಾಲ್ಯಾಗ ಸಣ್ಣಕ್ಕೆ ಅಂತ ಸೈನ ತುಂಬಾ ತಡ್ಕೊಂಡು ನಾನೆಲ್ಲ ರಗತ್ತೆಲ್ಲ ಹಾಕಿ ಮಾಡ್ತಾರೆ. ರಗತ್ತೆಲ್ಲ ಪಾಪ ಯಾಕೆ ಏ ಸುರೇ ಹಿಂಗಾಗಲೇ ನಿನ್ ಮಾರೇ
ಏನ ಅತ್ತಿಗಿತ್ತಿ ಟೈಮ್ ಆಗತ್ತಂತ ಎಲ್ಲ ಕಷ್ಟ ಏ ಮಾಡಿ ಸುಮ್ರೆ ಏನ್ ಮಾಡ್ತೀರಿ? ನಿಮ್ಮ ಅಪ್ಪ ಅಂದ್ರೆ ಬರೋದಂತ ಒಗೆದು ಬಿಡಬಲ್ಲ. ಅವ್ರು ಅಲ್ಲಿ ಹಿಂದೆ ಹೋಗ್ಲಾಕಂತಾರ ಒಗೆ ಒಂದು ಗಂಡ ಸೂರ್ಯನ ಬೀಜ ಐಸೋನ ಸೊಂಟ ಸಣ್ಣ ಕೆಣಕ್ಯಾಲ ಚಿಪ್ಪೊಮ್ಮೆ ಹುಡುಗನ ಕೆಟ್ಟ ಮಕ್ಕಳ ಹರಿಯಾನ ಮಾಯಪ್ಪ ಮಾಲಕರ ನೀವು ಹೇಳಲಿ ಕಿವಿಗಿದು ಸರಿಯೇನ? ಮಾಲಕರ ನೀವು ಹೇಳಲಿ ಕಿವಿಗಿದು ಸರಿಯೇನ? ಯಾಕೆ ಓದಿರಾಗತ್ತ ಸುಡುಗೋತು ಸುಳ ಸಾಯ್ತಾನ ಒದಿರು ದೀಪಗಳಿಗೆ ತಗೊಂಡಿಲ್ಲ ಇವತ್ತವ. ಒಗೆ ಒಬ್ಬರ ಬಂದ 500 ರೂಪಾಯಿ ತಗೋರಿ ಆ ತರ ಬೇಕಪ್ ಬರ್ತದೆ. ಒಗೆ ಒಂದ 1000 ರೂಪಾಯಿ ತಗೊಂಡ್ರೆ ಒಬ್ಬರ ಬಂದು ನೀರು ಬಂದು ನೋಡು ಕುಣಿತಾಯ ದೋಸ್ತ ಬಾರಿ ಎಕಸಿ ರಸ ತಾಳಗರಿ ಚಿಕ್ಕುಂಬಿ ಜಾತ್ರೆ ಮಾಡೋಣ ಖಾತ್ರಿ ಬಸಿಗೆ ನೀರ ಆಗಮನದ ಆಂತರಿಕ ಜೀವ ಒಂದು ಬಯಸಿದಂತೂ ನಿನ್ನಂತರಂಗ ಪ್ರೇಮ ಹೃದಯ ಸ್ಪರ್ಶಿಸಲ್ಲ. ತಾಯಿ ಇಲ್ಲದೆ ತಳಕಾಡುವ ಈ ಕುರುಡು ಪ್ರೇಮ ನಾಳೆ ನಡುವೀರಾಗಬಾರ್ದು. ಆಗುವುದಿಲ್ಲ ಭವಾನಿ. ಈಗಾಗಲೇ ಅಕ್ಕ ಮಾವನವ್ರ ಜೊತೆ ಮಾತಾಡಿಯೇ ನಿನ್ನನ್ನು ನೋಡಲು ಬಂದಿದೆ. ಈ ನಿನ್ನ ರೂಪ ಒಂದು ನದಿ, ಮೈ ತುಂಬಿ ಹರಿಯುವ ಕೃಷ್ಣೆಯಂತೆ. ಈ ನನ್ನ ಮಣ್ಣ ಸೆಳೆಯಲು ಈ ನಿನ್ನ ಉಡುಗೆ ಮೋಡಿ ಮಾಡುತ್ತಿದೆ. ಸತ್ಯವಾಗಿ ಭವಾನಿ, ಈ ನಿನ್ನ ಕೆಂಪಾದ ಕೆಂದುಟಿ ಕೆನ್ನೆಗಳು ಜೇನಿನ ಮಧುರ ಹನಿಯಲ್ಲವೇ? ಈ ನಿನ್ನ ತುಟಿ ಅದರಾಮೃತ ಸವಿಯನ್ನು ಹೇಳುತ್ತಿವೆ. ಬೇಗ ಸವಿಯಲೇ? ನನಗೆ ನಾಚಿಕೆ ಆಗುತ್ತೆ. ಹೌದು ಕಿವಿ. ಹೆಣ್ಣು ತಾ ಬಯಸಿದ ಉಡುಗೆ ತೊಡಿಗೆ ಶೃಂಗಾರ ರೂಪವಿತ್ತು. ಅವರಿಗೆ ನಾಚಿಕೆ ಹೊಂದಿರದಿದ್ದರೆ ಅವಳ ಸೌಂದರ್ಯಕ್ಕೆ ಸ್ವಾದವೇ ಸತ್ತಂತೆ. ಈ ನನ್ನ ಯೌವನದ ಮಿಂಚು ಬಾಭವಾನಿ ಮುತ್ತಿಟ್ಟು ಮೈ ದುಂಬಿಯಾಗಿ. ಈ ನಿಮ್ಮ ಬಿಸಿಯ ಹೊಗೆಗೆ ನನ್ನ ಮೈ ಬೆವರಿ ಅದನ್ನು ಸಮ್ಮಿಲನಕ್ಕೆ ಅದು ಸಹಜ. ನಿಮ್ಮ ಪೇಸ ಓದು ಪ್ರಾರಂಭ ಮಾಡಿದ್ದೇನೆ. ಅಂತ ಹಾಗೆ ನಿಮ್ಮ ಓದು ನಾನು ಕೂಡ ಮುಂದುವರಿಸಿದ್ದೇನೆ. ಒಟ್ಟಿನಲ್ಲಿ ನಮ್ಮಿಬ್ಬರ ಬಾಳು ಬದುಕು ಒಂದೇ ಆಗಬೇಕು. ಓಕೆ ಓಕೆ. ಹೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪರವಾಗಿಲ್ಲ ದಯಾನಂದ. ಮಾಮ ಬೆಂಗಳೂರಿನಿಂದ ಈಗ ಬಂದಿಲ್ಲ, ಕ್ಷೇಮ ತಾನೆ? ನಾನು ಯಾವತ್ತು ಕ್ಷೇಮವೇ. ನೀವಿಬ್ಬರು ಪ್ರೀತಿಯಿಂದ ಕೂಡುವುದನ್ನು ನಾನು ಕಣ್ಣರಿಯಾಗಿ ನೋಡಬೇಕಾಗಿತ್ತು. ಆ ಕಾಲ ಇವತ್ತು ಬಂದಿದೆ. ದಯಾನಂದ, ನೀನು ನನ್ನ ಮಗಳಿಗೆ ತಕ್ಕವರ. ಹಾ ಗೌಡ್ರಿ,
ಸಂಕೋಚವೇ, ರುಕ್ಮಿಣಿಗೆ ನೀನು ಕೃಷ್ಣನಂತ ವರ, ನಿಷ್ಠುರತೆ ಸೂರ, ಧರ್ಮ ರಕ್ಷಣೆ ಕುಬೇರ, ರಾಮರಾಜ್ಯದ ಶ್ರೀರಾಮ ನೀನಾಗಿ ನನ್ನ ಅಳಿಯನಾದನೆಂದರೆ ನನ್ನ ಮಗಳ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಬೇಗನೆ ನಿಮ್ಮ ಹಿರಿಯರ ಜೊತೆ ಮಾತನಾಡಿ ನಿಮ್ಮಿಬ್ಬರ ಮದುವೆ ಮಾತನ್ನು ಮುಗಿಸಿಬಿಡುತ್ತೇನೆ. ದೇವರ ಆಶೀರ್ವಾದವೇ ನಿಮ್ಮ ಆಶೀರ್ವಾದ. ಏನ್ ಹೇಳಿದ್ರಿ? ನಿಮ್ಮಿಬ್ಬರ ಈ ತ್ಯಾಗದ ಬದುಕಿನಿಂದ ಸಮಾಜ ಧರ್ಮ ರೂಪುಗೊಂಡು ನಿಮ್ಮಿಂದಲೇ ಆ ಧರ್ಮವಂತ ರಮಾನಂದನ ಮನೆ ಉತ್ತಮ ಮನೆತನ ಒಂದು ಹೆಸರುವಾಸಿಯಾಗಲಿ. ಸಂತೋಷ. ಆಡಳಿತ ಪಕ್ಷದಿಂದ ಟಿಕೆಟ್ ತರಲುವುದ ನಿಮ್ಮ ಕೆಲಸ ಸರಿಯಾಯಿತೆ. ದಯಾನಂದ, ರಾಜಕೀಯ ನಂತರವಿರಲಿ, ಮೊದಲು ಇವರನ್ನು ಕರೆದುಕೊಂಡು ಹೋಗಿ ಆ ಕನ್ಮೇಶ್ವರ ಅಜ್ಜನ ದರ್ಶನ ಪಡೆದುಕೊಂಡು ಬನ್ನಿ. ಆಯ್ತು ಅಪ್ಪಾಜಿ, ನೀವು ಹೇಳಿದಂತೆ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಅಂತೂ ನನ್ನ ಕನಸಿನ ಆಶಾ ಗೋಪುರ ಪೂರ್ಣವಾಗಿದೆ. ಇಂತಹ ಒಬ್ಬ ವಿದ್ಯಾವಂತ ಧರ್ಮವಂತ ನನ್ನ ಅಳಿಯನಾದ ನಂದರೆ ಅನ್ಯಾಯವೇ ತನ್ನ ಉಸಿರೆಂದು ಎಡೆ ಎತ್ತಿ ಮೆರೆಯುವ ಪ್ರಕಾಶವನ್ನು ಸರ್ಪ ಮುರಿಯುವ ಕಾಲ ಸಮೀಪ ಬಂತು. ನಾನು ಅವನ ಎದುರಾಳಿಯಾಗಿ ಸ್ವಾಗತದ ನೆಲೆಯಾಗಿ ರಾಮರಾಜನು ಸ್ಥಾಪನೆ ಮಾಡಿ ಈ ದೇಶವನ್ನು ಈ ನಾಡಿನ ಹೆಸರಾಗಿ ಉಳಿಸುತ್ತೇನೆ. ಈಗ ಕಲ್ಮೇಶ್ವರ ಹಕ್ಕ ಆಣೆಗೂ ಸತ್ಯ. ಏನು ಮಾಡ್ತಾ ಇದ್ದಾರೆ ರಾಮರಾಜ್ಯದ ಸಂಸ್ಥಾಪಕರು? ಓ ಬನ್ನಿ ಗೌಡ್ರಿ, ಎಂದು ನನ್ನನ್ನು ಹುಡುಕಿಕೊಂಡು ಬರಲಾರದವರು ಇವತ್ತು ಬಂದಿದ್ದೀರಂದ್ರೆ ಅದೇನು ಸಮಾಚಾರ? ನಗರದ ಹೊರವಲಯದಲ್ಲಿ ಸಾವಿರ ಆಶ್ರಯ ಮನೆ ಕಟ್ಟಿಸಿ ಅದಕ್ಕೆ ತಮ್ಮ ಹೆಸರಾದ ಬಾಬಾ ನಗರವೆಂದು ನಾಮಕರಣ ಮಾಡಿದ್ದಿರಲ್ಲ, ತಮಗೆ ಧನ್ಯವಾದಗಳು ಹೇಳಲು ಬಂದೆ. ಅದಕ್ಕೆ ನಾನು ಧನ್ಯನಾದೆ ಗೌಡ್ರಿ. ಸದ್ಯದಲ್ಲಿ ನಡೆಯುವ ವಿಧಾನಸೌಧ ಚುನಾವಣೆಯಲ್ಲಿ ನನ್ನ ಎದುರಾಳಿಯಾಗಿ ನೀನು ನಿಲ್ಲುವೆಯಂತೆ. ನಿಲ್ಲುವೆ? ಯಾಕೆ? ಮರ್ಯಾದೆಯಿಂದ ಆ ಮಾತು ವಾಪಸ್ ತೆಗೆದುಕೋ. ಇಲ್ಲದಿದ್ದರೆ ಈಗ ಕ್ಷಣದಲ್ಲಿ ನಿನ್ನ ಪ್ರಾಣ ತೆಗೆದು 10 ಕಾಜಿಗಳಿಗೆ ನಿನ್ನ ದೇಹ ಆಹಾರ ಮಾಡಬೇಕಾಗುತ್ತದೆ. ಹುಷಾರ್. ಹೆದರಿಸ್ತೀರೇನ್ರಿ ನನ್ನ? ಇದು ಪ್ರಜಾಪ್ರಭುತ್ವ. ಇಲ್ಲಿ ಯಾವುದೇ ಪ್ರಜೆಯಾಗಲಿ ಯಾವ ಪಕ್ಷದಿಂದ ಬೇಕಾದರೂ ನಿಲ್ಲಬಹುದು. ಈ ನಿಮ್ಮ ಬೆದರಿಕೆ ಸರಿಯಲ್ಲ. ನೀವು ಬಂದ ದಾರಿಗೆ ಸುಂಕ ಎಲ್ಲವೆಂದು ತಿಳಿದು ಹೋರಾಟ ಹೋದರೆ ಸರಿ, ಇಲ್ಲದಿದ್ದರೆ ನಿಮ್ಮ ಪರಿಣಾಮ ನೆಟ್ಟಗಿರುವುದಿಲ್ಲ. ಹುಷಾರ್. ಈ ನಾಗ ಸರ್ಪದ ವಿಷದ ಹಲ್ಲಿಗೆ ಆಗಬೇಡ. ಮರ್ಯಾದೆಯಿಂದ ಆ ಅಧಿಕಾರದ ಆಸೆ ಬಿಟ್ಟು ನಿನ್ನ ಪ್ರಾಣ ಉಳಿಸಿಕೋ. ಸ್ವಲ್ಪ ನೀನಾದರೆ ಅದನ್ನು ಬುಕ್ಕಿ ತಿನ್ನುವ ಹತ್ತು ನಾನು. ಸುಮ್ಮನೆ ನಮ್ಮ ದನಿಯ ಆಜ್ಞೆಯಂತೆ ನಾಳೆ ಸೂರ್ಯಾಸ್ತದ ಒಳಗಾಗಿ ನಿನ್ನ ರಾಜಕೀಯ ಪ್ರವೇಶ ಬಿಟ್ಟು ಹಿಂದೆ ಸರಿಯದಿದ್ದರೆ ನಿನ್ನ ಒಂದೊಂದು ಅವಯವಗಳನ್ನು ಈ ಬೈರನ ಆಯುಧದಿಂದಲೇ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸವನ್ನು ನಾಯಿಗಳಿಗೆ ನೈವೇದ್ಯ ಮಾಡ್ತೀನಿ. ಕೊಲೆಗಡುಕ, ಈ ಗೌಡನ ತೆರೆ ಹಿಡುಕ. ನಾನು ನಿನ್ನಂತೆ ಎಲ್ಲ ಕೊಲೆಯನ್ನು ಮಾಡಬಲ್ಲೆ. ನಿಮ್ಮ ಹಿಂದೆ ಹಣದ ಬಲವಿದ್ದರೆ ನನ್ನ ಹಿಂದೆ ಜನರ ಬಲವಿದೆ. ನಾನು ಒಮ್ಮೆ ಸೀಳೆ ಹಾಕಿ ಕೂಗಿ ಕರೆದರೆ ಸಾಕು, ಈ ನಿಮ್ಮ ಮೂವರ ಪ್ರಾಣವನ್ನು ಅವರ ಗಳಿಗೆಯಲ್ಲಿ ಶಿವನ ಪಾದ ತಿಳಿಸಿಬಿಡುತ್ತಾರೆ ಈ ನನ್ನ ಜನ. ನನಗೆ ಎತ್ತರ ಜನರ ಬೆಂಬಲದ
ಜನರ ಬೆಂಬಲದ ಈ ಹಣದ ರಾಜನಿಗೆ ಎದುರಾದ ಕುಣ್ಣಿಯೇ ಬೈರ ಇಲ್ಲಿಯ ಬಂದೂಕು ಸ್ವತ್ತಿನಿಂದ ಸಿಕ್ಕಂತೆ ಮಾತನಾಡುವ ಈ ಕೊಪ್ಪಿನ ಕೋಣಕ್ಕೆ ತೋರಿಸುತ್ತೇನೆ ನನ್ನ ಚಮತ್ಕಾರ. ಲೇ ಗೌಡ, ಹಿಂದೆ ಮೋಸದಿಂದ ರಮಾನಂದನನ್ನು ಕೊಂದು ರಾಜಕೀಯ ನಡೆಸಿದಂತೆ ಇಂದು ನನ್ನನ್ನು ಕೊಲ್ಲಲು ಸಂಚು ಹಾಕಿ ಬಂದಿರುವೆ ಆ ಮಗನೇ. ಇದಕ್ಕೆಲ್ಲ ನಾನು ಹೆದರಲ್ಲ. ಶಿವನೇ ಶಂಭುಲಿಂಗ ಗೌಡ್ರ, ರಮಣನ ಕೊಂದಿದ್ದ ಸುದ್ದಿ ನಿಮ್ಗೂ ಗೊತ್ತಾಗೈತೆ ಅಂದ್ಮೇಲೆ ಏನಂತದ ಈ ಮಗ ಉಳಿಬಾರ್ದ್ರಿ, ಉಳಿಬಾರ್ದ ಜೇರ್ ಗಟ್ಟ ಉಳಿದ ಕರಿ ಆದ್ರ ದಯಾನಂದನ ಕೈಯಾಗ ನಿಮ್ಮ ಪ್ರಾಣ ಹೊಕ್ಕತ್ರಿ, ನಿಮ್ಮ ಪ್ರಾಣ ಹೊಕ್ಕತಿ. ಹೌದು ಶೆಟ್ಟಿ, ಹೌದು. ಇವನನ್ನು ಹೀಗೆ ಬಿಟ್ಟರೆ ಇವನೇ ನಮ್ಮ ಪೋಲಿನ ಮೃತ್ಯು ಆಗುತ್ತದೆ. ಗೌಡ, ಮುಗಿಯದು ನಿನ್ನ ಕತೆ. ಮೋಸ ಮಾಡಿದೆ. ನಾನೇ ನನ್ನ ಮಗನೊಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ಬಂದು ನಿನ್ನನ್ನು ಒಗ್ಗಯಲಾರದೆ ಬಿಡಲಾರ ಮಗನ, ಈ ಮಾತನ್ನು ನೆನಪಿನಲ್ಲಿಟ್ಟುಕೋ. ಅವಳನ್ನು ಹಾಗೆ ಬಿಟ್ಟರಲ್ಲವೇ ನನ್ನನ್ನು ಒದ್ದು ಒಯ್ಯುವರು. ಮೋದಿಯ ಕಾಳು ಮಗನೇ, ವೈರ ಎಳೆಬಗಲೇ ಈ ಕ್ವಾಣನ. ನಾಳೆ ಈಗ ಅವ್ರೆ ಹಂತ ಹಂತವಾಗಿ ಇದೇ ರೀತಿ ನಮ್ಮ ವೈರಿಗಳು ನಾಶವಾದರೆ ನೀವೇ ನಾಡಿಗೆ ದೊರೆ. ಶಿವನೇ ಶಂಭುಲಿಂಗ ಅಪ್ಪ ಹೋಗು ನಡ್ರಿ ಮತ್ತೆ. ಭವಾನಿ ಮೋಸ, ಯಾರೋ ಗೌಡರನ್ನು ಕೊಲೆ ಮಾಡಿದ್ದಾರೆ ನೋಡಿಲಿ ರಕ್ತ. ಮಮ್ಮ, ನೀವು ಈ ರೀತಿ ಕಣ್ಮರೆಯಾಗುತ್ತಿರಲೇ ಸಾವಿರ ಮನೆ ಕಟ್ಟಿಸಿ ನಗರವೆಂದು ಹೊಸ ನಗರ ಮಾಡಿ ನಿಮ್ಮ ಹೆಸರು ಉಳಿಸಿದಿರಾ? ನಾನೀ ಸಮಾಜದಲ್ಲಿ ಓಡಾಡಬೇಕಾದ್ರೆ ನನಗಿನ್ಯಾರ ಬಲವಿದೆ ಮಾಮ, ನನಗಿನ್ಯಾರ ಬಲವಿದೆ. ಅಪ್ಪ, ಇನ್ನೊಬ್ಬ ಮಗಳ ತಲೆ ಮೇಲೆ ಅಕ್ಷತೆ ಹಾಕದೆ ಎಲ್ಲ ಸಂಪತ್ತನ್ನು ನನಗೆ ಬಿಟ್ಕೊಟ್ಟು ತನ್ನಿಂದ ದೂರ ಆದಿಯ ತಂದೆ, ಹೇಗೆ ತಾಳಲಿ ನನ್ನ ಕೃತಿಯನ್ನು? ಅಪ್ಪ, ಸಮಾಧಾನ ಮಾಡಿಕೋ ಭವಾನಿ, ಸಮಾಧಾನ ಮಾಡಿಕೋ. ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ನಾನು ನಿನ್ನ ಕೈ ಬಿಡುವುದಿಲ್ಲ. ಆದರೆ ಹಂತ ಹಂತವಾಗಿ ಇಂಥ ಪುಣ್ಯವಂತರ ಕೊಲೆ ಏಕೆ ನಡೆಯುತ್ತಿದೆ ಎಂಬುದನ್ನು IPS ಓದುತ್ತಿರುವ ನೀನು ಗಮನಿಸಬೇಕು. ಈ ಕೊಲೆ ಯಾರು ಮಾಡಿದ್ದಾರೆಂದು ಸ್ವತಃ ನಾನೇ ಕಂಡು ಹಿಡಿದು ಅವರ ರುಂಡವನ್ನು ಕತ್ತರಿಸಿ ಆ ರಕ್ತದಿಂದ ನಿನ್ನ ಹಣೆಗೆ ರಕ್ತ ತಿಲಕವನ್ನು ನೀಡುತ್ತೇನೆ. ಈ ಮಾತು ಸತ್ಯ ಭವಾನಿ, ಈ ಮಾತು ಸತ್ಯ. ಮೊದಲು ಸತ್ತು ಹೋದ ನಿನ್ನ ತಂದೆ ಅಂತ್ಯ ಸಂಸ್ಕಾರ ಮಾಡೋಣ, ನಡೆ ಭವಾನಿ. ಅಪ್ಪ, ಉತ್ತಮ ಮಗಳು ದೊಡ್ಡ ಅಧಿಕಾರಿ ಆಗ್ಬೇಕೆಂಬ ನಿನ್ನ ಆಸೆ ನೆರವೇರಿಸಿದೆ. ಹಾಗೆ ಓದಿಯ ತಂದೆ, ನಾನಿನ್ ಹೇಗೆ ಬಾಳಲಿ? ನನಗಿನ್ ಯಾರ ಗತಿ ಅಪ್ಪ, ನನಗಿನ್ ಯಾರ ಗತಿ? ಚಂದಮಾ ಚಂದಮಾ
ಅಂತೂ ನಾನೇ ಎನ್ನುತ್ತಿರುವ ಕೋಪದ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಪ್ರಕಾಶ್ ಗೌಡ ಸುಂದರ ಮೆರೆಯುವ ಈ ನರಹರಿಯ ಮಾತು ಕೇಳಿ ಪ್ರಕಾಶನಾಗುವ ನೀನೊಬ್ಬ ಸೋತೆ ಮೂರ್ಖ. ಆದರೂ ಚಕ್ರಕೋಟೆಯ ಚತುರ ಚೋರ ನೀನೇ ಆದರೂ ನನ್ನೆಲ್ಲ ಸರ್ವ ಕಾರ್ಯಗಳಿಗೆ ನೀನೇ ಅಧಿಪತಿ. ಯಾಕೆ ಗೊತ್ತೇ? ನಾ ಹೇಳಿದವರನ್ನು ಕೊಲೆ ಮಾಡಿ ಶ್ರೀಮಂತರ ಶಿಖರ ಏರಿ ಗಹಗಹಿಸಿದ ಉತ್ತಿರುವೆಯಲ್ಲ, ಅದೇ ಶಿಖರದ ಮೇಲೆ ನಿನ್ನನ್ನು ಸಮಾಧಿ ಮಾಡುವುದೇ ನನ್ನ ಬಲವಾದ ಗುರಿ. ರಾಜಕೀಯದ ಆಕರ್ಷಣೆ ತೋರಿ ನಿನ್ನನ್ನು MLA ಮಾಡಿ ಮಂತ್ರಿ ಮಾಡುತ್ತೇನೆಂದು ಸುಳ್ಳು ಹೇಳಿ ನಿನ್ನಿಂದಲೇ ಬಾಬಾ ಗೌಡನನ್ನು ಕೊಲೆ ಮಾಡಿಸಿದೆ. ಯಾಕೆ ಗೊತ್ತಾ? ಆ ಭವಾನಿಯ ಕೈ ಹಿಡಿದು ಅವಳ ಸಕಲ ಸಾಮ್ರಾಜ್ಯ ಹೊಡೆಯಲಿಕ್ಕೆ ಮಿಸ್ಟರ್ ದಯಾನಂದ, ನೀನು ಎಷ್ಟು ದಿನ ಈ ನಗರದ ಚಕ್ರವೀರನಾಗಿ ಮೆರೀತೀಯೋ ಒಂದಲ್ಲ ಒಂದು ದಿನ ನನ್ನ ಸೇರೆಂಬ ಬಾಣವನ್ನು ಇದೇ ಗೌಡನಿಂದ ಓಡಿಸಿ ಕೊನೆಗೆ ನಿನ್ನೆದೆಗೆ ತಗುಲಿಸಿ ನಿನ್ನನ್ನು ಬಾಬಾ ಗೌಡನಂತೆ ಸ್ವರ್ಗಕ್ಕೆ ಅಧಿಪತಿಯನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ನರಹರಿ ಅಲ್ಲವೇ? ಗೌರಿ, ನಮ್ಮ ಮಗು ಕ್ಲಾಸಿಗೆ ಫಸ್ಟ್ ಇದ್ದಾನಂತೆ. ಸ್ವಾಮಿ, ಅವನು ರಮಾನಂದನ ಹೆಸರಿನವರಲ್ಲವೇ? ನಿಜ ಗೌರಿ, ಸತಿಯ ಪ್ರತಿಯೊಂದು ವಿಚಾರಗಳನ್ನು ಅರಿತು ನನ್ನ ಸುಖ ದುಃಖದಲ್ಲಿ ಭಾಗಿಯಾಗಿ ನಿನ್ನಂತ ಸದ್ಗುಣ ಸತಿಯನ್ನು ಪಡೆದ ಜನ್ಮ ಸಾರ್ಥಕವಾಯಿತು ಗೌರಿ. ಹೌದು ಸ್ವಾಮಿ, ಪತಿಯ ಆಜ್ಞೆಯನ್ನು ಅರ್ಥೈಸಿಕೊಂಡು ಅವರ ನಿಜ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಹೋಗುವುದೇ ಸತ್ಯವಾದ ನನ್ನ ಧರ್ಮ ಅಲ್ಲವೇ? ನಿಮ್ಮ ಮನೆಯನ್ನು ಬಿಟ್ಟು ಮಾವನ ಮಾತನ್ನು ಪಾಲಿಸಿಕೊಂಡು ನಿಮ್ಮ ಜೀವನ ನನಗೋಸ್ಕರ ಮುಡಿಪಾಗಿಟ್ಟಿದ್ದೀರ. ಈ ನಿಮ್ಮ ಋಣನ ಯಾವ ಜನ್ಮದಲ್ಲಿ ತೀರಿಸಲಿ ನಾನು. ಗೌರಿ, ಅದು ಹಿಂದಿನ ಜನ್ಮದ ಋಣಾನುಬಂಧ ಗೌರಿ. ಪಾಂಡವರ ರಕ್ಷಣೆಗಾಗಿ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಧರ್ಮ ರಕ್ಷಣೆ ನಾನು ನಮ್ಮ ಅಳಿಯಂದ್ರ ಬೆನ್ನಿಗೆ ನಿಂತು ಧರ್ಮವನ್ನು ಉಳಿಸ್ತೇನೆ ಗೌರಿ, ಧರ್ಮವನ್ನು ಉಳಿಸ್ತೇನೆ. ಸ್ವಾಮಿ, ಎಲ್ಲಿದೆ ಧರ್ಮ? ಯಾವ ಧರ್ಮ? ಬಾಬಾ ಗೌಡರು ನನ್ನ ತಂದೆ ನೆನೆಸಿಕೊಂಡರೆ ಸೇಡಿನ ಬಿಸಿ ರಕ್ತವರಿನ ಕಪ್ಪಾಗುತ್ತದೆ. ಹುಚ್ಚಿ, ಕ್ಷಣ ಕ್ಷಣಕ್ಕೂ ಹಿಂದಿನ ವಿಚಾರಗಳನ್ನು ನೆನಪಿಸಿಕೊಳ್ಳಬಾರದು. ಕಾಲ ತೀರ ನನ್ನ ಹಳೆಯದಿಂದ ಹತ್ತಿರ ಬರ್ತಾ ಇದೆ. ನನ್ನ ದಯಾನಂದ ಎಮಿಡಿ ಆಗಬೇಕು, ಸತ್ಯಾನಂದ ಸಿರಿ ಆಗಬೇಕು. ಈ ಹಚ್ಚಿಯದ ಒಣದಲ್ಲಿ ಒಂದು ಗೀತೆಯನ್ನು ಹಾಡೆ. ಸಂಗಾತಿ ಸಂಗಾತಿ ಓ ಸಂಗಾತಿ Thank you.
ಗೌರಿ, ನಾನು ಬೇಗನೆ ಹೋಗಿ ಹಣವನ್ನು ರೆಡಿ ಮಾಡಿಕೊಂಡು ಬರ್ತೇನೆ. ಜೋಪಾನ. ಆಯ್ತು, ಬೇಗ ಬನ್ನಿ. ಗೌರಿ, ಜೋಪಾನ. ಯಾಕೋ ಎಂದು ನಿನ್ನನ್ನು ಬಿಟ್ಟು ಹೋಗುವ ಮನುಷ್ಯ ಅಲ್ಲೇ ಗೌರಿ. ಜೋಪಾನ. ಹೋಗಿ ಬರ್ತೇನೆ. ಹಾ, ಬೇಗ ಬನ್ನಿ. ಶ್ರೀರಾಮ ಹೋದಂತೆ ಶ್ರೀ ಶಿವಾನಂದನು ಹಾಗೆ ಹೋದನೆ. ರಾವಣ ಸನ್ಯಾಸಿಯಾಗಿ ಸೀತೆಯನ್ನು ಅಪಹರಿಸಿದಂತೆ ನಾನು ಇವಳನ್ನು ಅಪಹರಿಸಲೇಬೇಕು. ಗೌರಿ, ನಿಲ್ಲು. ಯಾರು ನೀವು? ನಾನು ಈ ಊರ ಆಧಾರ್ಪಕ 10,000 ಫ್ಯಾಕ್ಟರಿಯ ಒಡೆಯ, ವಿದೇಶಿಯ ಬಿಸಿನೆಸ್ ಕಿಂಗ್, ಶ್ರೀಮಂತ್ ಅಪ್ಪಟ ರಾಜಕಾರಣಿ ಪ್ರಕಾಶ್ ಗೌಡ. ನೋಡಿ, ನನ್ನ ಯಜಮಾನರು ನಮ್ಮ ಮನೆಯಲ್ಲಿಲ್ಲ. ಬಂದ ಕೆಲಸ ಮಹತ್ವದ ಕೆಲಸವಿದೆ ಗೌರಿ. ಅನೇಕ ವರ್ಷಗಳಿಂದ ನಿನ್ನ ಆದರ್ಶ ಪ್ರೀತಿ ಪ್ರೇಮಾಲಿಂಗನಕ್ಕಾಗಿ ಕಠೋರವಾಗಿ ಕಾತರಿಸಿ ಕಾಯ್ದು ಬಾಯಾರಿ ನೀರಡಿಸಿ ಬೆಂದು ಬೆಂಡಾಗಿ ನಿನ್ನ ಆಲಿಂಗನ ಪ್ರೀತಿಗಾಗಿ ಕಾತರಿಸಿ ಬಂದಿದ್ದೀನಿ. ಬೇಗ ನೀ ನನ್ನವಳಾಗುವೆ ಎಂದು ಭರವಸೆ ನೀನಿದ್ದರೆ ಹರುಷದಿಂದ ತೃಷಿ ನೀಗಿಸಿಕೊಳ್ಳುವನು ಈ ಚತುರ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನಿನ್ನೊಂದಿಗೆ ನಾನು ಬೆರೆತುಕೊಳ್ಳಲು ನಾನೇನೋ ಮತ್ತಿಗೆಟ್ಟ ಹೆಣ್ಣಲ್ಲ. ನಿನ್ನ ನಿತ್ಯ ಪವಿತ್ರವಾದ ಪಾದದ ಪೂಜೆ ಮಾಡಿ ಪವಿತ್ರವಾದ ಶಕ್ತಿ ಇಟ್ಟುಕೊಂಡು ಪತಿರುತ ಹೆಣ್ಣು ನಾನು. ತೀರತ ಹೆಣ್ಣು ಎಂಬುವುದೇ ಈ ಸಮಾಜ ಕೆಡಿಸುವ ಒಂದು ಹೆಣ್ಣು ಹೆತ್ತವರು ಮದುವೆ ಮಾಡಿ ವರನೊಂದಿಗೆ ಕೂಡಿಸಿ ಹರಣ ಆಣೆ ಮಾಡಿಸಿ ಹಣದಾಜಗಾಗಿ ತನ್ನ ಪ್ರತಿವ್ರತ ಶಕ್ತಿಯನ್ನು ಕಳೆದುಕೊಳ್ಳುವ ಏಸಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಏ ಗೌಡ, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಚುಚ್ಚು ಮಾತನಾಡಿ ಹುಚ್ಚರಾಗಿ ನಿನ್ನ ಕಳೆಬರನ್ನು ಕಳೆದುಕೊಳ್ಳಬೇಡ. ಎಚ್ಚರದಿಂದ ಮಾತನಾಡು. ನಮಗೆ ಎತ್ತರ. ಏ ಗೌರಿ, ನನಗೆ ಎತ್ತರದಿಂದ ಮಾತನಾಡಿ ನೀ ಹುಚ್ಚಿಯಾಗಬೇಡ. ನನ್ನ ಕೈಯಲ್ಲಿ ಬಹುದಿನದಿಂದ ಬಯಸಿ ಬಂದ ನನ್ನ ಕನಸಿಗೆ ನಿನ್ನ ರೂಪವೇ ಸಾಕ್ಷಿ ಗೌರಿ. ಬೆಳಕುವ ನಿನ್ನ ಒಂದೊಂದು ಅಂಗಾಂಗಗಳು ಗಂಡಾದ ನನ್ನನ್ನು ಗುಪ್ತ ಗಾಮಿನಿಯಂತೆ ತೋರಿಸುತ್ತಿದೆ. ಸನಿಹಕ್ಕೆ ಬಾ ಗೌರಿ, ಹಿಂದೆ ಸರಿಯಬೇಡ. ಏ ನೀಚ, ಮಗಳಂತಿರು ನನ್ನ ಮೇಲೆ ಕಣ್ಣು ಹಾಕಲು ನಾಚಿಕೆ ಆಗಬೇಕು ನಿನಗೆ. ನಾಚಿಕೆ ಎಂಬ 3 ಅಕ್ಷರದ ಅರ್ಥ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ಗೌರಿ. ಮಗಳೆಂಬ ಸೊಗಡು ಮಾತಿನ ಮಮಕಾರ ಕೈ ಬಿಟ್ಟು ಸಕಲ ಸೃಷ್ಟಿಗೆ ಕಾರಣನಾದ ನಮ್ಮ ತಾನು ಸೃಷ್ಟಿಸಿದ ಸರಸ್ವತಿಯನ್ನೇ ಭೋಗಿಸಲಿಲ್ಲವೇ? ಅಂದಾಗ ಈ ಕಾಲದಲ್ಲಿ ಬರೀ ಬಾಯಿ ಮಾತಿಗೆ ಮಗಳು, ಮನಸ್ಸಿಗೆ ಮಡದಿ ಕಡೆ ಈ ಅನಿಷ್ಟ ಸಮಾಜದಲ್ಲಿ. ಏ ಗೌಡ, ನಿನ್ನಂತ ನೀಚರಿಂದ ಅದೆಷ್ಟು ಹೆಣ್ಣು ಮಕ್ಕಳು ತನ್ನ ಗೌರವ ಕಳೆದುಕೊಂಡಿದ್ದಾರೆ.
ಆದ್ರೆ ನಾನು ಪವಿತ್ರವಾದ ಹೆಣ್ಣು. ನನ್ನ ಸತ್ತು ನನ್ನ ಗಂಡನಿಗೆ ಮಾತ್ರ ಸತ್ತು. ನೋಡು, ಒಂದು ವೇಳೆ ಅದನ್ನು ಮೀರಿ ನನ್ನ ಮೊಟ್ಟಲು ಬಂದಿದ್ದಾದ್ರೆ ನನಗೆ ಒಬ್ಬಳಿಗೆ ಕಚ್ಚು ಹಾಕುವ ಬಾರ ಗಂಡ ಸಾಗಿದ್ರೆ ಮುಂದಕ್ಕೆ. ಬರೀ ನಿನ್ನ ಬಾಯ್ ಮಾತಿಗೆ ಬೆದರಿ ನಿನ್ನನ್ನು ಕೈ ಬಿಟ್ಟು ಹೋಗುವನಲ್ಲ ಈ ಗೌಡ. ಸೀತೆಯಂತೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಸೀತೆಯನ್ನು ಹೊತ್ತುಕೊಂಡು ಹೋದ ರಾವಣ ಮಕ್ಕಳಿಲ್ಲದೆ ಸೈನ್ಯದೊಂದಿಗೆ ಶ್ರೀರಾಮನ ಕೈಲಿ ಸತ್ತು ಹೋಗಿದ್ದು ನಿನಗೆ ನೆನಪಿಲ್ಲವೇ? ತ್ರೇತಾಯುಗದ ಕತೆಗೆ ಹೆದರಿ ನಿನ್ನನ್ನು ಹಾಗೆ ಕೈ ಬಿಟ್ಟು ಹೋಗುವನಲ್ಲ ಈ ಪ್ರಕಾಶ ಗೌಡ. ನನ್ನ ಬೇಡೆಂಬ ಒಂದೊಂದು ಬಾಣಗಳಿಂದ ನಿನ್ನನ್ನು ದಿಗಂಬರಿಯನ್ನಾಗಿ ಮಾಡಿ ನನ್ನ ಪ್ರೇಮವೆಂಬ ಕೊಕ್ಕೆಯಿಂದ ನನ್ನ ಶೀಲ ಕುಕ್ಕಿ ಕುಕ್ಕಿ ತಿನ್ನುವುದೇ ನನ್ನ ಗುರಿ. ಗರಟೆ ಸೀರೆಯನ್ನು ಕೈ ಬಿಟ್ಟು ಮಾತನಾಡೋ ದುರಾತ್ಮ. ದ್ರೌಪದಿ ಸೀರೆಯನ್ನು ಸೆಳೆದಾಗ ಕೌರವರನ್ನು ಜಗಜಟ್ಟಿ ಭೀಮನ ಗಂಡನ ಕೈಯಲ್ಲಿ ಕೊಂದಿದ್ದು ನಿನಗೆ ನೆನಪಿಲ್ಲ. ಅದರಂತೆ ಇವತ್ತು ನನ್ನ ಗಂಡ ಬಂದು ನಿನ್ನ ಕೊಲ್ಲುತ್ತಾನೆ. ಬೆಂಕಿಯ ಜ್ವಾಲೆಯಲ್ಲಿ ಜನ್ಮ ತಾಳಿದ ಈ ಪ್ರಕಾಶ ಗೌಡನಿಗೆ ಈ ಹಣ್ಣಿನಿಂದ ಕಪಾಳ ಮೋಕ್ಷವೇ. ದಿಟ್ಟತನದಿಂದ ಅಟ್ಟಹಾಸದಿಂದ ಇಡೀ ನಾಡನ್ನೇ ಮೆಟ್ಟಿ ಮೆರೆಯುವ ಈ ರುದ್ರ ಭಯಂಕರ ಯಮ ಕಿಂಕರನಿಗೆ ಈ ಹಣ್ಣಿನಿಂದ ಕಪಾಳ ಮೋಕ್ಷವೇ. ಎಲೆ ಗರತಿಗೈಯಾಳಿ ಧೈರ್ಯವಿಲ್ಲದ ದ್ವಾಪಾರ ಬಿಗದ ದುರ್ಯೋಧನನಲ್ಲ ಈ ಗೌಡ. ನಾದವನ್ನೇ ಸೃಷ್ಟಿ ಮಾಡಿ ಸೀತೆಯನ್ನು ಬಯಸಿ ತನ್ನ ಹತ್ತು ತಲೆ ಕಳೆದುಕೊಂಡ ಏಡಿ ರಾಮನನಲ್ಲ ಈ ಪ್ರಕಾಶ ಗೌಡ. ಈ ಕಲಿಯುಗದ ಪ್ರಕಾಶ ಗೌಡ ಕಂಡಿದ್ದ ಹೆಣ್ಣು ಎದೆ ತಟ್ಟಿದ ವೀರನನ್ನು ಎಂದು ಕೈ ಬಿಟ್ಟಿಲ್ಲ. ಈಗ ನಿನ್ನ ಚೀಲ ತಿನ್ನುವುದೇ ನನ್ನ ಬಲವಾದ ಗುರಿ. ಬಾರೆ ಇನ್ನು ಇವಳು ಬದುಕಿರಬಾರದು. ಗೌರಿ ಕೂಗಿದರೆ ನಿನ್ನ ಗಂಡ ಮುಗಿಯಿತು ನಿನ್ನ ಕತೆ. ಯಾರು ಕೊಲೆ ಮಾಡಿ ಹೋಗಿದ್ದಾರೆ ಗೌರಿ, ಯಾವ ಪಾಪಿಯೋ ಇದನ್ನು ಕೊಲೆ ಮಾಡಿ ಹೋದ. ಈ ರೀತಿ ಆಗಲಂತೆ
ಗೌರಿ, ಯಾವ ಯಾವ ಪಾಪಿಗಳು ನನ್ನ ಕೊಲೆ ಮಾಡಿದ ಹೇಳು ಗೌರಿ. ತವರು ಮನೆಗೆ ಕೀರ್ತಿ ಕಳಸವಾಗಿದ್ದ ನೀನು ಇಂದು ನನ್ನ ಕಲ್ಮುಚ್ಚೆ ದೂರ ಹೊಟ್ಟೆಯ ಗೌರಿ. ಅನೇಕರಿನ ಕನಸುಗಳನ್ನು ಪರೀಕ್ಷಿಸಿಕೊಂಡು ಹಾಗೆ ಕಲ್ಮುಚ್ಚೆ ಹೊಟ್ಟೆಯ ಗೌರಿ. ನಾನು ನಿನ್ನ ತಮ್ಮಂದಿರು ಬಂದು ನನ್ನ ಅಕ್ಕ ಎಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ ಗೌರಿ. ನಿನ್ನ ಪುತ್ರ ರಮಾನಂದ ನಿಮ್ಮ ತಂದೆಯ ಹೆಸರಿನಲ್ಲಿ ಬೆಳೆದ ರಮಾನಂದ ಬಂದು ನಮ್ಮ ಎಲ್ಲಿ ಅಪ್ಪ ಎಂದು ಕೇಳಿ ಏನೆಂದು ಹೇಳಿ ಗೌರಿ. ಇಂತಹ ಸತಿ ಸತ್ತ ನನಗೆ ನೆಲೆಯಪ್ಪ ಇಲ್ಲ. ನಾನಪ್ಪ ಈ ಜಗದಲ್ಲಿ ಹುಚ್ಚ. ನಾನಪ್ಪ ಈ ಜಗದಲ್ಲಿ ಹುಚ್ಚ ಹುಚ್ಚ. ಹುಚ್ಚ ನಾನಪ್ಪ ಹುಚ್ಚ. ಈ ಜಗದಲ್ಲಿ ನಾನಪ್ಪ ಹುಚ್ಚ. ಎಂತ ಸತಿ ಸತ್ತ ನಾನಿಲ್ಲ ಬದುಕಬಾರದು. ನಾನಿಲ್ಲ ಬದುಕಬಾರದು. ಸಾಯಲೇಬೇಕು. ಸಾಯಲೇಬೇಕು. ಏನು ಶಿವಾನಂದ, ನೀನು ಸತ್ತರೆ ನನ್ನ ಮಾವನಿಗೆ ನಿನ್ನತ್ತ ವಚನ ಪೂರ್ಣವಾಯಿತೆ. ಹೌದು, ಪೂರ್ಣವಾಗುವುದಿಲ್ಲ. ಮುದ್ದೇನು ಮಾಡಿ ನೀನೀಗ ಸತ್ತರೆ ತಾವಿಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆಂದು ನಿನ್ನ ಅಳಿಯರು ಭಾವಿಸುತ್ತಾರೆ. ಅದಕ್ಕಾಗಿ ನೀನಂದುಕೊಂಡೆ ಈ ಕೊಲೆ ಹಿನ್ನೆಲೆ ನೀ ತಿಳಿದು ಸತ್ಯವನ್ನು ಕಂಡ ಹಿಡಿದು ಹಿನ್ನಡಿಯಂದಿರು ಪ್ರಯತ್ನಿಸು. ಹೌದು ಸತ್ಯ ಎಂಬ ಶಾಂತಿಯ ಖಡ್ಗವನ್ನು ಹಿಡಿದು ನನ್ನ ಹಳೆಯ ಆ ರಾಕ್ಷಸ ಸಂಹರಿಸಲೇಬೇಕು. ಸಂಹರಿಸಲೇಬೇಕು. ಜೀವ ಜ್ಯೋತಿ ಜೀವ ಜ್ಯೋತಿ ಏನಿದು ಅಕ್ಕನ ಮೈಯೆಲ್ಲ ರಕ್ತ? ನಮ್ಮ ಏನಿದು? ಏನೆಂದು ಹೇಳಪ್ಪ. ನಿಮ್ಮ ಅಕ್ಕ ಕೊಲೆ ಆಗಿ ಹೋಗಿದ್ದಾರಪ್ಪ. ಕೊಲೆ ಆಗಿ ನಿನ್ನ ಆಸೆಯಂತೆ ನಿನ್ನ ನಾನು ಡಾಕ್ಟರ್ ಆಗಿ ಬಂದಿದ್ದೇನೆ ಅಕ್ಕ. ಏನಕ್ಕ ಇಂದು ನಮ್ಮನ್ನು ಅಗಲಿ ಹೋದೆಯಾ ಅಕ್ಕ? ಅಗಲಿ ಹೋದೆಯಾ?
ಅಕ್ಕ, ಸೂರ ನಿನ್ನ ತಮ್ಮಂದಿರಿಬ್ಬರು ನಿನ್ನ ಬೆನ್ನ ಹಿಂದೆ ನಮಗೆ ಈ ಸ್ಥಿತಿ ಬಂತೆ. ನಾನಿದ್ದು ಸತ್ತಂತೆ ಅಕ್ಕ, ನಾನಿದ್ದು ಸತ್ತಂತೆ. ಎತ್ತ ತಾಯಿಯನ್ನು ಕಳೆದುಕೊಂಡು ನಮಗೆ ನೀನೇ ತಾಯಿಯಾಗಿ ಉಣಿಸಿ ಬೆಳೆಸಿ ನಮ್ಮನ್ನು ಬಿಟ್ಟು ಹೊರಟೆ ಅಕ್ಕ. ಅಕ್ಕ, ಹೆತ್ತ ತಾಯಿಯನ್ನು ಕಳೆದುಕೊಂಡು ನಾವು ಪರದೇಶಿ ಆಗಿರ್ಲಿಲ್ಲ. ಇನ್ನು ನಿನ್ನನ್ನು ಕಳೆದುಕೊಂಡು ಪರದೇಶಿ ಆದೆವು ಅಕ್ಕ, ಪರದೇಶಿ ಆದೆವು. ಮಾಮ, ನಿಜ ಹೇಳು, ಯಾರು ಕೊಲೆ ಮಾಡಿದ್ದಾರೆ? ಸತ್ಯಾನಂದ, ನನಗೆ ತಿಳಿದರೆ ನಿಮ್ಮ ಮಕ್ಕಳಿಗೆ ಈ ಸ್ಥಿತಿ ಬಂದಿದ್ದೇನಪ್ಪ. ಸತ್ಯ, ಬೇಗ ನಿಮ್ಮ ಮಕ್ಕಳಿಗೆ ಈ ಸ್ಥಿತಿ ತಂದ ನನ್ನ ಮಕ್ಕಳನ್ನ ಅರ್ಧ ಕತ್ತರಿಸಿ ಸಾಕಲೇ. ಮಾಮ, ಇನ್ನು ಮುಂದೆ ಈ ಗ್ರಾಮದಲ್ಲಿ ಕ್ರಾಂತಿಯ ಕಾರಣದಲ್ಲಿ ರಕ್ತದ ಕೋಡಿಯನ್ನೇ ಎಸೆದು ಆ ರಕ್ತವನ್ನು ಅವರ ಸಮಾಧಿಗೆ ರಕ್ತಾಭಿಷೇಕ ಮಾಡದೆ ಹೋದರೆ ನಾನಿವಳ ತಮ್ಮನೇ ಅಲ್ಲ, ಇದು ನನ್ನ ಅಕ್ಕನ ಮೇಲಾನೆ. ನೋಡಿ, ನಾವ್ ಇದೇ ರೀತಿ ಮುಗ್ಧರಾಗಿ ಕೂತ್ಕೊಂಡ್ರೆ ನಮಗೂ ಕೂಡ ಪ್ರಾಣದ ಭಯ ತಪ್ಪಿದ್ದಲ್ಲ. ನಡೀರಿ, ಬೇಗ ಅಂತ್ಯ ಸಂಸ್ಕಾರ ಮುಗಿಸೋಣ. ಅಂತ್ಯ ಸಂಸ್ಕಾರ ಮುಗಿಸೋಣ. ಜೈ ಹೋ ಸುರಿ, ಜೈ ಹೋ. ಅಂತೂ BAMS ಕೆಲಸ ಮುಗಿಸಿ ಈ ಕೆಲ್ಸಕ್ಕೆ ಹಾಕಿದಕ್ಕೂ ಏನು ಕಾಸನ್ನ ನೆನೆ ನೋಡ್ಕೊ ನಮ್ ಜೀವನ. ಆದ್ರ ಪ್ರೀತಿ ಪ್ರೇಮಕ್ಕ ಓಮ್ ಇಲ್ಲದ ಮನಸ್ಸ, ಮೈಕೈ ಎಲ್ಲ ಜೂಮ್ ಹಿಡ್ಕೊಂಡ ಆ ಸುಂದರಿದ ಒಂದ ಕೆಲಸ ಮಿಸ್ ಆಗಕತ್ತೈತಿ. ಆಗ್ಲಿ ನೋಡೋತನ ನೋಡಿ ಆಕಿಗೆ ಒಂದ್ ಎಮೋಷನ್ ಇಂಜೆಕ್ಷನ್ ಕ್ವಾಟ್ರ ಆತ. ಈ ಸಮಾಧಾನ ಆಗ್ಯಾನ, ಸ್ವಲ್ಪ ಸಮಾಧಾನ ಇರ್ರಿ. ಅದು ಬಾರಪ್ಪ ಯಪ್ಪ, ನಾವ ಅದು ಬಾ ಸಾಲಿ ಹೋಗೋದು ಬಿಟ್ಟು ಸಂತ್ಯಾಗ ಎತ್ತು ತಿರ್ದಂಗ ತಿರುಗಿ 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 ಯಾಕ ಏನ ಬಿಡ್ತೈತಿ. ಜರ ಸಟ್ನ ಹಿಡಿದು ಕಟ್ನ ಚುಚ್ಚುಗ ಕೋಳ ಮತ್ತ ನಿನ್ನ ಕೈ ಯಾಕೆ ಮಾಡ್ತಿ? ಸಟ್ನ ಹಿಡಿದು ಕಟ್ನ ಚುಚ್ಚ. ಹಾ ಸುಂದರು, ನೀ ಬಾಳ ಅಳಗಾಡ್ಬೇಡ, ಗಟ್ಟಂಗೆ ನಿಂದ್ರ. ನಿಂಗೆಲ್ಲ ಇಚ್ಕೊಳಕ್ ಹೋಗ್ಬೇಡಪ್ಪ, ಅಲ್ಲೆಲ್ಲ ಬಾಳ ನೋವಾಗುತ್ತೆ ನನಗ. ನೀ ಹಿಂಗ ಕಾಟವಾಡಿ ಕುದುರೆ ಹೆಂಗ ಟಕಕ್ಕ ಪಕ್ಕಕ್ಕ ಅಂತ ಒಡ್ಡಾಡಿದ್ರ ನನಗೆ ಹೆಂಗತ್ತೇ ಗಾವ. ನೀ ಆಹಾ ಶೆಟ್ಟಿ, ನಿನ್ನ ಮಗಳ ಮೈಕೈ ಎಷ್ಟು ಮೆತ್ತಗೈತೆ. ಓ ಯಪ್ಪ, ಎಲೆ ನಿನ್ನವನ ಹಂಗ್ಯಾಕೆ ಹಿಚ್ಚಿಗೆ ಅಳಗಾಡಕತ್ತಿದಿ? ಅಷ್ಟೇ ದಸರಾ ಮಾಡ್ತಿಲಿ. ನಿನ್ನ ಸಟ್ನ ಮ್ಯಾಚ್ ಅಂತ ಸಟ್ನ ಮಾಡಿಬಿಡ್ತಾನೆ. ಎಲ್ಲಿ ಸಟ್ನ ನಾ ಇತ್ತುದು ಕಟ್ನ ನೀ ಮಾಡುದು ಯಾಕೆ ತಿಳ್ಕೊತೀಲಿ? ನಿನ್ನ ಜಂಪರ್ ತಗೊಳ್ಳಿ ಎತ್ತಿದ್ರ ನಿನ್ನ ರೆಟ್ಟ್ಯಾಗ ಗಟ್ಟೆನ್ ಸೂಜಿ ಮಾಡ್ತಾನೆ. ನಾನ ನೀವ್ ಹಗುರ್ಕ ಮಾಡ್ಬೇಕ ಮತ್ತ ಯಾಕೆ ನಾ ಇದುವರೆಗೂ ಯಾರ ಕೈಯಿಂದ ಮಾಡಿಸ್ಕೊಂಡಾಗಿಲ್ಲ. ನಾ ಇರುವ ನೀ ಹಗುರ್ಕ ಚುಚ್ಚಬೇಕ ಮತ್ತ ನಾ ಇರುವ ಯಾಕೆ ಚಿಂತೆ ಮಾಡ್ತೀಯ?
ನೀ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋರಾಗ ನನ್ನ ಕೆಲಸ ಮುಗಿಸ್ಬಿಡ್ತಾನೆ. ಅವಾಗ ಮುಗಿಸ್ಬಿಡ್ತೆ ಕೆಲಸನ ನನಗ ಕತ್ತೀವ ಪಟ್ನ ಚುಚ್ಚ ತಡಿಲೆ ಅಷ್ಟೇ ಅವಸರ ಮಾಡ್ತಿ ಚುಸ್ತಾನೆ. ಯಾಕೆ ಸೀನು ಮತ್ತೆ ವಾಪಸ್ ಅವಸರ ಮಾಡಕತ್ತೇನೆ ಸುಂದರಂಗ ನಿನ್ನ ಮುಖ ಐತಿ ಚಲುವಿನ ಚಂದ್ರನಂಗ ನಿನ್ನ ನಾ ಹಿಂಗ್ ಹಿಡದ ಸಣ್ಣ ಮಾಡ್ಲಿ ಹಂಗ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕಂದ್ರ ನಿಮ್ಮ ಅಪ್ಪ ಬಸ್ಲಿಂಗ್ ಸೆಟ್ ಮಾಡ್ಕೊಡುವಲ್ಲಿ ನನ್ನ ಸಂಗ ನಾ ಹಿಂಗ್ ಮಾಡ್ಲಿ ಹಂಗ ಏನು ಮಾಡಿ ಮಾಡಕತ್ತೀಯ ಸಣ್ಣ ಚುಚ್ಚ ಏನು ಒಟ್ಟ ಹಚ್ಚಿ ನೀನು ನಿನಗ ದೌಡ ಆರಾಮ್ ಆಗ್ಲಿ ಅಂತೇಳಿ ನಮ್ ಕಲಾಪದನ್ ಧ್ಯಾನ ಮಾಡಾಕತ್ತೀನ್ಲೇ. ಹಾ ಏನ್ ಮುಚ್ಚಲಿ ಹಾ ಕಣ್ಣು ಮುಚ್ಚಲಿ ಮುಚ್ಚಲೆ ಮುಚ್ಚಲಿ ಮತ್ತ ಮಾಡ್ಲಿ ಬೇಡ. ಕಣ್ಣು ಮುಚ್ಚು ಚುಚ್ಚಾಕ ನಾ ಕಟ್ಟ ಮಾಡಿಸಿನ ಮತ್ ತಗೊಂಡ ನಮಗ ಚುಚ್ಚಬೇಕಲ್ಲ ಸೂಜಿನ ಅದಕ್ಕೆ ಗಂಟೆ ಜಗಳ ಮಾಡಿ ಮತ್ತ ಅದ ಸೀನ್ ಹಚ್ಚ ನಾವು ಮುಚ್ಚಲೆ ಕಣ್ಣ ಮುಚ್ಚಲಿ ಮತ್ತ ನಾಗರ್ಕ ಚುಚ್ಚಬೇಕಾನಿ ನಾ ಇರುವಾಗ ಯಾಕೆ ಅದೇನು ಕ್ರಾಸ್ ಮಾಡ್ಬೇಡಪ್ಪ ಮುಚ್ಚಿಂತಾಳೆ ಹತ್ರ ಬರಬೇಕು ಹಿಂಗ್ ಸೌರಬೇಕು ಆಮೇಲೆ ಚುಚ್ಚಬೇಕಪ್ಪ ಏನ್ ನಾನು ಅಣ್ಣ ನೀವು ನಿಂದ್ರಲಿ ಈ ಸಲ ಹೌದಾ ಮಾಡಬಾರಿ ಈ ಸಲ ನೀ ಮಾಡಿಲ್ಲ ನಾ ಮಾಡ್ರಿ ಮತ್ತ ಉರಿದಾರಲ್ಲಿ ಅದ ಮಾಡಿಲ್ಲ ಸಟ್ಲೆ ಮುಗಿತ ನುಂಗ ಕಣ್ಣು ತಿರುಗೋದು ಗಪ್ಪಕತಿ ಉರಿದು ಗಪ್ಪಕತಿ ಮಗ ಮಗಳ ಗೊತ್ತಾಯ್ತ್ರಿ ನಿಮ್ಮ ನಾಟಕ ಗುಳಿಗೆ ಇದೇನು ಇದೇನು ತಕ್ಷಣ ನನಗೂ ಗೊತ್ತಿಲ್ಲ ಕೊಡೋದು ಗೊತ್ತಿಲ್ಲ ನನಗೆ ತಡ್ಕೊಳಕ್ ಆಗೋವಲ್ದು ಆದ್ರೂ ಇವತ್ತು ಮೇನ್ ಡೇಟಸ್ ನನಗೆ ಈ ಮತ್ ನಾ ಕರೆಂಟ್ ತಗೋಕ್ ನೋಡಿದ್ದೇನೆ ಆ ಕರೆಂಟ್ ಕೊಡ್ಸೋಳ ಕೊಟ್ಟಿದ್ ಸ್ವಿಮ್ಮಿಂಗ್ ಹಾಕೊಂಡ್ರೆ ಮುಗಿದು ಹೋಗ್ತಿರ್ತಾರೆ ಮತ್ ಹಾಕೋ ಈಗ ಬೇಕಂತ ತರಸ್ಕೊಂಡ್ಯ ಹಾಕೋ ದಿನ ಅಂದ್ರಲ್ಲ ಮೂಟ ವಾಡ್ಯಾಗ ಚಂದ ಇರ್ತದ ಮತ್ತೇನ ಹಂಗ ಆಗ್ತಿರೋದು ಕಡಿ ತೊಂದ್ರೆ ಇದೇನಾಗಿದ್ದ ಸುಂದರಿ ನೀನ್ ಅಣ್ಣ ಈ ಡಾಕ್ಟರ್ ಕೈ ಹಿಡದ ಈ ಚಿಕ್ಕೊಮ್ಮಿ ಊರಾಗ ಬಾಳೆ ಮಾಡ್ತಾನ ಅಂದ್ರ ನಿನಗ್ ಇನ್ನು ನೀ ಹೇಳಿದ್ರ ವಾಪೆ ಹೋಗ್ತಾನಲ್ಲ ನಮ್ ಕರೆ ಟೋಪಿ ಮಾವ ಹಂಗಂತಿ ನಾ ಗಟ್ಟಿ ಮನಸ್ಸು ಮಾಡಿ ನಮ್ಮ ಅಪ್ಪನ ಹೂ ಅನ್ಸಿ ಬಿಡ್ತೀನಿ ನೀ ಅವನ ಇವತ್ತ ಹೂ ಅನಿಸ್ತಾನ ಅಂದ್ರ ನಿನಗ ದಂಡಿ ತಂದ ಕಾಲಿಗೆ ಕಾಲುಂಗ್ರ ಬೆಳ್ಳಿ ಚೈನ ತಂದ ನಾ ನಿನಗೊಂದ 4 ಮಂದಿ ಹಿರಿಯಾರ ಕರ್ಕೊಂಡ್ ಬಂದ ನಮ್ಮ ಮೋನ್ಯಾಗ ಜೋಗಮ್ಮ ಕರ್ಕೊಂಡ್ ಬಂದ ನಿನಗ ಆರತಿ ಮಾಡಿಸಿ ಗಟ್ಟಿ ಮಾಡೇ ಬಿಡ್ತಾನಲ್ಲಿ ಅಷ್ಟೋತನ ಕೊಡ್ ಕೈ ಮಾಡ್ಲಿ ನನ್ನ ಮೈ ಯಾಕತಿ ಇಷ್ಟೆಲ್ಲ ಏನು ಮಾಡೋದು ಬೇಕಾಗಿಲ್ಲ 2,000 ರೂಪಾಯಿ ಜಾಸ್ತಿ ಕೊಟ್ಟು ಬಿಡು ಏನಂದ್ರೆ ನಾಳೆ ಕೊಡ್ತಾನಲ್ಲ 2,000 ರೂಪಾಯಿ ಜಾಸ್ತಿ ಬೇಕಂದೆ ಕೊಡ್ತಾನಲ್ಲೇ ಮಾತಾಡ ಮಂದಿ ನಂದೆ ಕೊಡ್ತಾನೆ ಕೈ ಮತ್ ಮಾಡ್ ಬಿಸಿ
ಈಗೆಲ್ಲ ತಣ್ಣಗಾಗೈತಿ ಈಗೆಲ್ಲ ಮುಖದ ಮಸ್ತ್ ಸೀನ್ ಬಂತಲ್ಲ ಮತ್ ಮಾಡಿನಲ್ಲ ಮಸ್ತ್ ಸಮಾಧಾನ ಅಲ್ಲೇ ಮಾಡಿನೂ ಮಾಡೇನಿ ಗುಳಿಗೆನೂ ಕೊಟ್ಟೇನಿ ಏನು? ತಣ್ಣಗಾಗೈತಿ ಬರ್ತೈತಿ ಏನ್ ಮಾಡಿದ್ರಿ ಸೂಜಿ ಮಾಡಲ್ಲ ತಂಪು ನಾ ಆಗ್ಬೇಕು ಯಾಕೆ ಹೇಳಿ ಸೂಜಿ ಮಾಡಿಸ್ಕೊಳಕ್ಕೆ ನಾನು ನೀವಲ್ಲ ನಾ ಮಾಡೇನಲ್ಲಿ ಮಾಡ್ದು ನೀ ಹೀಟ್ ಆಗ್ಬೇಕು ಲೇ ಹರೇ ಹುಡುಗರ್ಲೇ ಗೊತ್ತಾಗ್ತೀವ ಫಸ್ಟ್ ಮಾಡ ನಾವು ಸೂಜಿನ ಹರೇ ಹುಡುಗರ್ಲೇ ತಂಪನಾಗ ಇರ್ತೇವೆ ಮತ್ತ ಏನ್ ಮುಗಿಕೇನ ನೀನು ಹರೇ ಹುಡುಗಿ ಮತ್ ನಿನಗ ಅಂದಲ್ಲೇ ತಂಪಾಗೈತಿ ಯಾರು ನಿನಗ ಏನು ತಂಪ ಮತ್ತ ಆಗೇ ತಂದೆ ಅರ್ಧಂಬರ್ಧ ಬಿಡದಲ್ಲಿ ಪೂರ್ತಿ ಆಗ್ಬೇಕು ಮಾಡ್ಲ ಪೂರ್ತಿ ಬಾಯ್ ಬಾಯ್ ಟಾಟಾ ಗುಡ್ ಬೈ ಥ್ಯಾಂಕ್ ಯು ಅಲ್ಲಾಡ್ಚಿನ ಇನ್ನು ಹೋಗೋಣ ಒಂದ್ ಈಗೇನ್ ಬೇಡ ನಮ್ಮ ಸರ್ಗಳೆಲ್ಲ ಮಾಡ್ತಾರೆ ಸುಮ್ಮ ನಾನು ಕರೆಸ್ ಹೌದಾ ಬಾಯ್ ಬಾಯ್ ಬಂದ ಸುರಕೊಂಡಿ ಸೊರಗಿಯ ನೀರ ಬಡದಾಗಿಲ್ಲವಾರ ಸುರಕೊಂಡಿ ಸೊರಗಿಯ ನೀರ ಕಣ್ಣೀರ ಹಾಕಲೇ ನಮಗಾಗ ನನ್ನ ಕೊಡಿ ಸಾಲಿ ಕತ್ತಾಳ ನನ್ನ ಗೊತ್ತಿಲ್ಲಂಗ ನನ್ನ ಪ್ರೀತಿ ಮಾಡ್ಯಾಳ 3 ವರ್ಷ ನನ್ನ ಕೊಡಿ ಸಾಲಿ ಕತ್ತಾಳ ನನಗ ಗೊತ್ತಿಲ್ಲಂಗ ನನ್ನ ಪ್ರೀತಿ ಮಾಡ್ಯಾಳ ಇಡೀ ಪಾಳದಾಗ ಐತಿ ಸುಂದರ ಬಾಳ ಇಡೀ ಪಾಳದಾಗ ಐತಿ ಸುಂದರ ಬಾಳ ಲೇ ಸುರಿ ಹಿಂಗಾಗೈತ್ಲಿ ನಿನ್ ಮಾರಿ ಹಿಂಗ್ಯಾಕ್ ನಿಂತಿಲಿ ಹೌವಾರಿ ಅದಕ್ಕ ನಿನ್ನಂತ ಗೆಳೆಯ ಇರ್ಬೇಕು ನೋಡ್ಲಿ ನಿನ್ನಂತ ಗೆಳೆಯ ಇದ್ರ 7ನೇ ಮೆಟ್ಲ ಏನು 15ನೇ ಮೆಟ್ಲಾನು ಏರಿ ನೆಂಟರ್ ಕರೀಸಿ ಅಡಿಗೆ ಮಾಡಕ್ ನಮ್ ಬಾರ್ಕ್ಯಾರ ಹನುಮಂತನ ಕರೀಸಿ ಹಾಲಗಂಬ ಹಂದ್ರಗಂಬ ನಡ್ಸಾಕ ನಮ್ ಸಿರ್ಗಾನ್ ಮಾವನ್ ರೆಡಿ ಮಾಡಿ ನಿಂದ್ರಸೇನೀಗ ಅರಿಬಿ ಹೊಡ್ಯಾಕ ಕೈಯಾಗ ಮಣ್ಣೆ ಕೊಟ್ಟದಲ್ಲಿ ನಿಮ್ಮ ಕೂಡ ಹಾಕಿ ಮುನ್ನೂರು ಗಣಬಾಸ್ ತರಿಸಿ ಬೆಳ್ಳಿ ರಥ ತರಿಸಿ ಚಿಕ್ಕ ಮ್ಯಾಗ ಹೌದನ್ನೋ ಮೆರವಣಿಗೆ ಮಾಡಿಸಿ ನಿಮ್ಮ ಕೂಡ ಅಕ್ಕಿ ಕಾಳು ಒಗಸ್ ಬಂದ ಇವರು ರಂಭಿಸಿ ಮೊದಲು ರಾತ್ರಿ ಮುಗಿಸಿ ಈ ಊರೆಲ್ಲ ಸುತ್ತಿ ಅದ್ರಾಗ ಇವ್ರ ಕೈ ಹಿಡ್ಕೊಂಡ್ ತಿರ್ಗಿಸಿ ದೇವ್ರ ದರ್ಶನಾನು ಮುಗಿಸಿ ಆ ಮುಂದ ಕುಬ್ಸದ ಕಾರಣನು ತಯಾರು ಮಾಡಿಸಿ 50 ಮರಿ 100 ಹೊರಿಸಿ ಬಿಗಿಸಬಿಟ್ಟಲ್ಲಿ ಸಾಕ ಮಗುತ್ತಲೆ ಬೇಬರ್ಸಿ ಯಾರ್ದಲ್ಲ ತಲಿ ಕೆಡಿಸಿ ಆಕೆಗೆ ಹೊಚ್ಚಿ ಹಿಡಿಯುವಂಗ ಇಂಜೆಕ್ಷನ್ ಮಾಡಿಸಿ ಅವ್ರಪ್ಪಾಗ BP ಗುಳಿಗೆ ಕೊಡಿಸಿ ಮನ್ಯಾಗಿಂತ್ರ ಒಂದು ದಪ್ಪನ ಕೌದಿ ತಂದ ಹಚ್ಚಿ ಮಗನ ಪಚ್ಚಾಪ್ರ ಅಂಗಡಿಯಾಗಿನ ಚುನುಮರಿ ತರಿಸಿ ಒಗ್ಗರ್ನಿ ಕೊಡಿಸಿ ಬೆಳಕಿಂಡಿ ಕದ ಗಟ್ಟಿಗೆ ಹಾಕಿಸಿ ಬೆಳಕಿಂಡಿ ಒಂದ ಗಟ್ಟಿಗೆ ಬಿಗಿಸಿ ಬೆಳತನಾಗಿ ಕಾಲ ಮಗನ ಒತ್ತಿ ಸುಮ್ರಿ ಇಲ್ಲ ಅಷ್ಟೇನಿಲ್ಲ ಹೋಗಿ ಒಂದ ಸೂಪರ್ ಏನಿದೆ ಸಿಗಿಸಿ ಅಂತ ಮಾತಾಡೋದು ನಾ ಮಾತಾಡೇನಿ ಅಲ್ಲೇ ಸವಾಗ ನೀವೆಲ್ಲಿಬ್ರು ನಾಶೆ ಹೋಗ್ತಿರೋ ಏನು ಅದೇನ ಅಂತಲ್ಲ ಹೆಣ್ಣು ಕಾದಾರೆ ನಾ ಮಣ್ಣು ಮುಕ್ಕಿದ್ದಂತ ನೋಡ್ರೋ ನನ್ನ ಸಂಗ ಇಬ್ರು ಬಿಟ್ಬಿಡ್ರಿ ಇನ್ನು ಮುಂದೆ ಸುಮ್ರಿ ಹೆಣ್ಣ ಕಾಲ ಅಂದಲ್ಲ ಆದ್ರೆ 7 ಜನ್ಮಕ್ಕೂ ಸಾಧ್ಯವಿಲ್ಲ ನಿಮ್ಮ ಅಪ್ಪ ಬಂದ ನನ್ನ ಕೇಳಿವಿ ಹೋದ್ರು ನಾಗನ ಬಿಡುದಿಲ್ಲೇ ಸತ್ತ ಹೋಗ್ತೀನಿ ನಾವು ಅದ್ರ ಅದಕ್ಕೆ ಓದಂಗಿಲ್ಲ ನಿಮ್ಮಿಬ್ಬರಿಗೂ ಬುದ್ಧಿ ಬರುದಲ್ಲ ಯಾವಾಗ ಅಂತ ನಿನ್ನ ಕೊಳ್ಳಿಗೆ ಗಂಟನ್ ತಾಳಿ ಕಟ್ಟಿದ ಮ್ಯಾಲ ಬಂಗಾರ ತೊಟ್ಟೆ ಎದ್ದು ಬಿಡಕ್ ಆಗುದಿಲ್ಲ ಮಾರಿ ನೋಡ್ಕೊಂಡಿದ್ಯಪ್ಪ ಮೊದಲು ಚಾ ತಂದು ಕೊಡು ಬಂಗಾರ ತಾಳಿ ಏಸು ತಂದು ಕೊಟ್ಟಿ 3 ಸಲ ಏನ್ ಅದ್ರಾಗ ಏತಿಡ್ಬೇಕ ನಿನ್ನ ಹೌದು ಮತ್ತೆ ಹೋತ ಐದು ನಿಮಿಷ ತಂದು ಕೊಡ್ಬೇಕು ನೀನು ನಾವ್ ಏನಾಗಿದ್ರು ನೋಡಿಲ್ಲ ಚಾದ ಅಲ್ಲ 90% choice ಅದಕ್ಕೆ ಇದು ಚಲೋ ಫ್ರೆಂಡ್ ನಿಂದೆ ಈ ಮಾತು ನಿಜನಾ ಹಾಕಿರಿ ಊರ ನಿಜ
ಇಬ್ರಾಗ ನಿನಗ್ ಯಾರ ಗಂಡ ಆಗ್ತೇವೆ ಅಂತ ಹೇಳಿ ನಮ್ಮ ಶಂಕರಾಚಾರ್ಯ ಕಡೆ ಕೇಳಿ ಚಲೋ ದಿನ ಕೇಳಿ ಮಾಡ್ತೇವೆ ನಿನಗ್ ವಜಾ. ಅಲ್ಲಿ ತನಕ ನೀ ಇಬ್ರು ದೂರ ಇರೋ ಗಜ. ಈಗ ನೀನ ಹಾಡದ ಕುಡಿದ ಕುಪ್ಪಳಿಸು ಯಾಕೆ ಮಾಡ್ತೀವಿ? ಸತ್ತಿದೆಯಪ್ಪ, ಹಗುರ್ಕ. ಸಿಗಬಾರ್ದ ಸಿಕ್ಕಾರ ಒಮ್ಮ್ಯಾರ ಒಡಗಿ ಚಿಕ್ಕುಂಬ್ಯಾಳದಾಗ. ಸಿಗಬಾರ್ದ ಸಿಕ್ಕಾರ ಒಮ್ಮ್ಯಾರ ಒಡಗಿ ಚಿಕ್ಕುಂಬ್ಯಾಳದಾಗ. ಮಾಮ, ಅಲ್ಲಿ ನೀ ಸಮಾಧಾನ ಆಗಿಲ್ಲಪ್ಪ. ಆಯ್ತು ಬಾ, ಆಯ್ತು ಬಾ. ರಚ್ ಎದ್ದಿಲ್ಲ. ಅಲ್ಲಿ ನಾಲ್ಕು ಹೋದ ಮ್ಯಾನೇಜರ್ ತಲೆ ತಿರುಮಾಡ ಒಳಗೆ ಹೋಗಿ ಐ ಆಮ್ ಆರಾಮ್ ಹೋದ ಈ ಕೂಲ್ ಕೂಲ್ ಪದ್ಧತಿ. ತಪ್ಪು ತಪ್ಪು ಐ ಆಮ್ ರೆಡಿ. ಬಡಿದೇನ್ ಮತ್ತ ನಾಯ ಬಿಡಲ್ಲ ನೀನು ಕೈ ಚುಚ್ಚನ ಮತ್ತು ಬೆಚ್ಚಗಾಗನ